ಪಕ್ಷ ನಮ್ಮ NDA ಮೈತ್ರಿ ಪಕ್ಷ ಒಗ್ಗಟ್ಟಾಗಿ ಬಿಡದಿ ಟೌನ್ಶಿಪ್ ಅನ್ನ ಪ್ರಾರಂಭ ಮಾಡೋದನ್ನ ವಿರೋಧ ಮಾಡಿಕೊಂಡು ನಾವು ಬೈರಮಂಗಲದಿಂದ ಏನು ಎರಡನೇ ಪಾದಯಾತ್ರೆಯನ್ನ ನಾವು ಎರಡನೇ ದಿನ ಪ್ರಾರಂಭ ಮಾಡಿದಾಗ ನಾವು ಬಹಳ ಖುಷಿಯಾಗಿ ರೈತರು ಆ ಭಾಗದಲ್ಲಿರ್ತಕ್ಕ ರೈತರು ಒಗ್ಗಟ್ಟಾಗಿ ಸಾವಿರಾರು ಜನ ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಟ್ರು. ನಿನ್ನೆ ಪಾದಯಾತ್ರೆ ನಗರದಲ್ಲಿ ಪ್ರವೇಶ ಮಾಡೋದಕ್ಕೆ ಸರ್ಕಾರಕ್ಕೆ ನಮಗೆ ಮುಜುಗರ ಆಗ್ತದೆ ಅಂತೇಳಿ ನಮ್ಮನ್ನ ಮತ್ತೆ ನಮ್ಮ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ತಡೆ ಹಿಡಿಯೋದ್ರ ಮೂಲಕ ಅವರು ಏನು ವಿರೋಧ ಪಕ್ಷಗಳನ್ನ ಹತ್ತಿಕ್ಕೋ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಅದ್ರ ವಿರುದ್ಧವಾಗಿ ಜನ ದಂಗೆ ಹೇಳೋ ಸಮಯ ಬಂದಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತಾರೆ ಅನ್ನೋ ಭಾವನೆ ನಮ್ಮೆಲ್ರಿಗೂ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ನಾವು ಈಗಾಗಲೇ ಪೂರ್ವ ಸಭೆಯನ್ನ ಕರೆದಿದ್ದೀವಿ. ಇಷ್ಟು ಸುಮಾರು ಒಂದು 30-35 ಬಸ್ಗಳ ಜನ ಹೊರಡೋದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇನ್ನು ವಿಜಯಪುರ ಮತ್ತು ದೇವನಹಳ್ಳಿ 2 ಟೌನ್ ನಿಂದ ಎಷ್ಟು ಬಸ್ಗಳು ಹೊರಡಬೇಕು ಅಂತೇಳಿ ಅವ್ರು ತೀರ್ಮಾನ ಕೊಟ್ರೆ 18ನೇ ತಾರೀಕು ನಮ್ಮಲ್ಲಿ 50 ಬಸ್ಗಿಂತ ಹೆಚ್ಚು ಜನ ಹೊರಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ರೈತರನ್ನ ಹತ್ತಿಕ್ಕೋ ಕೆಲಸ ಮಾಡಿದವಂತ ರಾಷ್ಟ್ರೀಯ ಪಕ್ಷಗಳು ಯಾವುದೇ ಆಗಿರಲಿ ಧೂಳಿಪಟ ಆಗಿರೋದು ನಮ್ಮ ಕಣ್ಣು ಮುಂದೆ ಇದೆ. ಮುಂದೆ ಈಗಿನ ಸರ್ಕಾರದ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟ ಸಹೋದರಿಗಳು ಸೇರಿ ಇವತ್ತು ಬಿಡದಿ ಟೌನ್ಶಿಪ್ ಪ್ರಾರಂಭ ಮಾಡಿ ಅಲ್ಲಿ ಏನು ದೊಡ್ಡ ಬಿಲ್ಡರ್ಗೆ ಲಾಭ ಮಾಡಿಕೊಡ್ಬೇಕು ಅಂತ ಹೊರಟಿದ್ದಾರೆ. ಅದು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ರೈತರು ನಾನು ಒಂದು ಕಿವಿ ಮಾತು ಹೇಳೋದು ಇಷ್ಟೇ, ಇವತ್ತು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದ್ದಂಥ ಜಾಗದಲ್ಲಿ ನಮ್ಮ ತಾಲೂಕದನ್ನ ನಾನು ಎಲ್ಲ ಕಡೆ ಪ್ರಸ್ತಾಪ ಮಾಡಿದ್ದೀನಿ. 6 ಲಕ್ಷ 7 ಲಕ್ಷ ರೂಪಾಯಿಗೆ ಅವತ್ತು ಜಮೀನನ್ನ ಸರ್ಕಾರ ವಶಪಡಿಸ್ಕೊಂತು. ಇವತ್ತು ಆ ಭಾಗದಲ್ಲಿ 25 ಕೋಟಿ ಎಕರೆ ಇದೆ ಜಮೀನು. ಈ ರೈತರ ಹತ್ರ ಕಿತ್ಕೊಂಡ್ಮೇಲೆ ಅವ್ರ ರೈತರಿಗೆ ವಾಸ ಮಾಡೋಕ್ಕೂ ಕೂಡ ಮನೆಗಳಿಲ್ಲದೆ ಇವತ್ತು ಬೇಕಾದಷ್ಟು ಜನ ಫುಟ್ಪಾತ್ ಅಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆನೇ ಇದೆ. ಇದನ್ನೆಲ್ಲ ಗಮನಕ್ಕೆ ತಗೊಂಡು ನಾವು ಆಲ್ರೆಡಿ ಕುಮಾರಣ್ಣವ್ರಿಗೆ ಮತ್ತೆ ನಮ್ಮ ವರಿಷ್ಠರಾದ ದೇವೇಗೌಡ ಅಪ್ಪಾಜಿ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾವೆಲ್ಲ ವಿವರವನ್ನ ಕೊಟ್ಟಿದ್ದೀವಿ. ಅದ್ರ ಜೊತೆ ನಮ್ಮ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಭೂ ಸ್ವಾಧೀನ ಮಾಡಿ ಹೋರಾಟ ಸಾವಿರಾರು ದಿನಗಳ ಕಾಲ ಹೋರಾಟವನ್ನ ಮಾಡಿ ಇವತ್ತು ಅಲ್ಲಿ ಇಲ್ಲಿರ್ತಕ್ಕಂಥ ರೈತರಿಗೆ ಸಿದ್ದರಾಮಣ್ಣವರು ಒಂದು ರೈತರಿಗೆ ಅನುಕೂಲ ಆಗಿ ಮಾಡಿಕೊಡ್ಬೇಕು ಅಂತೇಳಿ ಆ ಡಿನೋಟಿಫಿಕೇಶನ್ ಯಾವ ರೀತಿ ವಾಪಸ್ ತಗೊಂಡ್ರು ನೋಟಿಫಿಕೇಶನ್ನ ಅದೇ ರೀತಿ ಡಿನೋಟಿಫಿಕೇಶನ್ ಮಾಡಿದ್ರು. ಅದೇ ರೀತಿ ಬಿಡದಿ ಟೌನ್ಶಿಪ್ ಆಗಿರೋರು ಕೂಡ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅಣ್ಣವರು ಕೂಡ ರೈತರ ಪರ ನಿಂತು ಅಲ್ಲಿ ಇವಾಗ ಏನು ಘೋಷಣೆ ಮಾಡಿದ್ದಾರೆ 4161 ಅನೌನ್ಸ್ ಮಾಡಿದ್ದಾರೆ, ಅದನ್ನು ವಾಪಸ್ ಪಡೆಯೋದ್ರ ಮೂಲಕ ರೈತರಿಗೆ ಅನುಕೂಲಕ್ಕೆ ನೆರವಿಗೆ ಬರಬೇಕು ಅಂತೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.